ಕಟ್ ಮಾಡಿದ್ರೆ ಮತ್ತೆ ಚಿಗುರು ಬರ್ತಾ ಇರುತ್ತೆ. 2 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಬರುತ್ತೆ. ಫಾರ್ಮರ್ ಕೆಪಾಸಿಟಿ ಎಷ್ಟು ದಿನ ಇದ್ರೆ ನೀವು ಎಷ್ಟು ಅದಕ್ಕೆ ಊಟ ಕೊಡ್ತೀರೋ ಅದಕ್ಕೆ ಕಾಯಿ ಕೊಡಕ್ ರೆಡಿ ಇರುತ್ತೆ. ಸಾಂಬಾರ್ ಸೌತೆ ನೀವು ಬೆಳೆ ಬರೋದು 2.5 ತಿಂಗಳಿಗೆ ನಮ್ಗೆ ಶಾಂಪಲ್ ಆಗೋದು. ಹಾಗಿದ್ರೆ ಸೆಂಟ್ರಲ್ ನಮ್ಗೆ ಖಾಲಿ ಇರುತ್ತೆ. ಆ ಸೆಂಟ್ರಲ್ ಸುಮ್ನೆ ಸಮಗ್ರ ಕೃಷಿಯಾಗಿ ನಾವು ಸಾಂಬಾರ್ ಸೌತೆ ಮಾಡಿದೀವಿ. ನಮ್ಗೆ 2 ತಿಂಗಳಲ್ಲಿ ನಮ್ಗೆ ಇದಕ್ಕೆ ಆಗಿರೋ ಬಂಡವಾಳ ಆದಷ್ಟು ಇದ್ರಲ್ಲಿ ನಮ್ಗೆ ಬಂದ್ಬಿಡುತ್ತೆ. ಹೌದು ಸರ್. ನಮ್ಗೆ 8 ವರ್ಷದಿಂದ ನಮ್ ತೋಟದಲ್ಲಿ ವಿಲ್ಟ್ ಇತ್ತು. ಟೊಮೊಟೊ ನಾಟಿ ಮಾಡಿದ್ರೆ ಗಿಡ ಸತ್ತೋಗ್ತಾ ಇತ್ತು. ಏನ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಟೊಮೊಟೊ ಬೆಳೆದಿಲ್ಲ ಅಂದ್ರೆ ಬೇರೆ ವಿಧಿ ಇಲ್ಲ, ಆ ತರ ನಾವ್ ಆಗ್ಬಿಟ್ಟಿದ್ವಿ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಛತ್ತೀಸ್ಗಢ ಹೋಗಿ ಛತ್ತೀಸ್ಗಢಲ್ಲಿ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಆಲ್ಟಿದ್ದು 200 ಸಸಿ ನಾನು ತಗೊಬಂದೆ ಅಲ್ಲಿಂದ. ಮೈಸೂರು ಬದನೆ ಬರುತ್ತಲ್ವಾ, ಮೈಸೂರು ಬದನೆ ತಗೊಬಂದು ನೋಡಿ ಈ ಪ್ಲಾಟ್ಗೆ ನಾಟಿ ಮಾಡಿದ್ದೆ. ನಾಟಿ ಮಾಡಿದ್ಮೇಲೆ ಒಳ್ಳೆ ಬೆಳೆ ಬಂತು. ಸರಿ ನನ್ಗೆ ಒಂದ್ ಸ್ವಲ್ಪ ಇದಾಯ್ತು ಮನಸ್ಸಿಗೆ, ಓ ಪರವಾಗಿಲ್ಲ ನಮ್ಗೆ ಈ ತೋಟಗಳ ಹತ್ರ ಅಲ್ಲಲ್ಲಿ ಗುಂಡಿಗೆ ಈ ಬೇರ್ ಬಂದು ಸುಂಡೆ ಗಿಡ ಇಲ್ಲಿ ಗ್ರಾಫ್ಟೆಡ್, ಇಲ್ಲಿಂದ ಮೇಲೆ ನಾವು ಯಾವ ವೆರೈಟಿ ಹೇಳ್ತೀವೋ ಆ ವೆರೈಟಿ ಕೊಟ್ರೆ ಕ್ರಾಸ್ ನಮ್ಗೆ ಗ್ರಾಫ್ಟಿಂಗ್ ಮಾಡ್ಕೊಡ್ತಾರೆ. ಅದೇ ಸರ್, ನೀವು ನಾವು ಫಾರ್ಮರ್ಸ್ ರಿಕ್ವೈರ್ಮೆಂಟ್ ಯಾವ್ದಿದೆ ಅದಕ್ಕೆ ಹಾಕೊಡ್ತಾರೆ. ಹೌದು, ನಿಮ್ಗೆ ಇವಾಗ ಕೋಲಾರ ಮಾರ್ಕೆಟ್ ಅಲ್ಲಿ ಉಜಾಲ ಹೋಗಲ್ಲ, ಚೆನ್ನೈ ಮಾರ್ಕೆಟ್ ಉಜಾಲ ಹೋಗುತ್ತೆ. ಈಗ ನಾವು ನೋಡ್ರಿ 2.5 ಎಕರೆಯಲ್ಲಿ ಉಜಾಲ ಮಾಡಿದೀವಿ. ಇವಾಗ ಆಗ್ಲೇ ಫಸ್ಟ್ ನೋಡ್ಸದಲ್ಲ, ಅದ್ರಲ್ಲಿ 1 ಎಕರೆ 1200 ಸಸಿ ನಾಟಿ ಮಾಡಿದೀನಿ. ಬಂತು 130 ಟನ್. 2500 ಸಸಿಗೆ 130 ಟನ್ ಬಂತು. ಇದು ನೀವು ಯಾರ ರೆಕಾರ್ಡ್ ಆ ಲೆಕ್ಕ ಯಾರ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಆಗಲ್ಲ. ಇವತ್ತು ಬಂದ್ರು ಸುಮಾರು ಜನ ಬಂದ್ರು, ಆಫೀಸರ್ಸ್ ಎಲ್ಲ ಬಂದು ನೋಡಿದ್ರು. 7 ಅಡಿ ಇತ್ತು ಈ ಗಿಡ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೀಗೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೀವು ನೋಡಿದ್ವಿ, ತುಂಬಾ ಸಂತೋಷ ಸರ್, ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದ್ರಿ. ಗ್ರಾಫ್ಟಿಂಗ್ ಬದನೆ ಗಿಡ ಇದು ಯಾವ ರೀತಿ ವೆರೈಟಿ ಇದೆ, ಕೃಷಿ ಹೇಗೆ, ಎಲ್ಲ ಸಂಪೂರ್ಣ ವಿವರ ನಮ್ಮ ವೀಕ್ಷಕ ತಿಳಿಸ್ಕೊಡ್ಬೇಕು ಸರ್. ಅದಕ್ಕೂ ಮುಂಚೆ ನಿಮ್ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಎನ್ ಶ್ರೀನಾಥ್ ಅಂತ, ಬೂದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಸರ್ ನಾನು ಗ್ರಾಫ್ಟಿಂಗ್ 8 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಸತತ 8 ವರ್ಷದಿಂದ. 8 ವರ್ಷದ ಮುಂಚೆ ನಾನು ಛತ್ತೀಸ್ಗಢಲ್ಲಿ ಫಸ್ಟ್ ಪರಿಚಯ ಆಗಿದ್ದು ನಮ್ಗೆ. ನಮ್ ಫ್ರೆಂಡ್ ಒಬ್ರು ಬೆಂಗಳೂರಲ್ಲಿ ಈ ತರ ಪರಿಚಯ ಅದರಲ್ಲಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಹಾರ್ಟಿಕಲ್ಚರ್ ಇದ್ರಲ್ಲಿ. ಅವ್ರು ಹೇಳಿದ್ರು ಈ ತರ ಗ್ರಾಫ್ಟಿಂಗ್ ಬಂದಿದೆ, ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆಗ ನಮ್ಗೂ ಸ್ವಲ್ಪ ಅನುಮಾನ ಇತ್ತು, ಯಾವ ತರ ಇದು ಕಸಿ ಪದ್ಧತಿ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಮ್ಗೆ 8 ವರ್ಷದಿಂದ ನಮ್ ತೋಟದಲ್ಲಿ ವಿಲ್ಟ್ ಇತ್ತು. ಟೊಮೊಟೊ ನಾಟಿ ಮಾಡಿದ್ರೆ ಗಿಡ ಸತ್ತೋಗ್ತಾ ಇತ್ತು. ಏನ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಟೊಮೊಟೊ ಬೆಳೆದಿಲ್ಲ ಅಂದ್ರೆ ಬೇರೆ ವಿಧಿ ಇಲ್ಲ, ಆ ತರ ನಾವ್ ಆಗ್ಬಿಟ್ಟಿದ್ವಿ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಛತ್ತೀಸ್ಗಢ ಹೋಗಿ ಛತ್ತೀಸ್ಗಢಲ್ಲಿ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಆಲ್ಟಿದ್ದು 200 ಸಸಿ ನಾನು ತಗೊಬಂದೆ ಅಲ್ಲಿಂದ. ಮೈಸೂರು ಬದನೆ ಬರುತ್ತಲ್ವಾ, ಮೈಸೂರು ಬದನೆ ತಗೊಬಂದು ನೋಡಿ ಈ ಪ್ಲಾಟ್ಗೆ ನಾಟಿ ಮಾಡಿದ್ದೆ. ನಾಟಿ ಮಾಡಿದ್ಮೇಲೆ ಒಳ್ಳೆ ಬೆಳೆ ಬಂತು. ಸರಿ ನನ್ಗೆ ಒಂದ್ ಸ್ವಲ್ಪ ಇದಾಯ್ತು ಮನಸ್ಸಿಗೆ, ಓ ಪರವಾಗಿಲ್ಲ ಗ್ರಾಫ್ಟಿಂಗ್ ಅಲ್ಲಿ ನಾವು ಬೆಳಿಬಹುದು ಅಂತ ಹೇಳ್ಬಿಟ್ಟು. ಸರಿ 2ನೇ ವರ್ಷ ಆಮೇಲೆ 2 ಎಕರೆಗೆ ಮಾಮೂಲಿ ಆರ್ಡರ್ ಕೊಟ್ಟೆ. ಅಲ್ಲಿಂದನೇ ತರ್ಸ್ಕೊಂಡ್ವಿ, ಪ್ಲೇಟಲ್ಲಿ ತರ್ಸ್ಕೊಂಡಿದ್ದೆ, ನಾಟಿ ಮಾಡಿದ್ವಿ. ಆಮೇಲೆ 3ನೇ ವರ್ಷದಿಂದ ಇಲ್ಲಿ ಕುಪ್ಪಮಲ್ಲಿ ಗೌರ್ಮೆಂಟ್ ಅವರು HOD ಅವರು ಓಪನ್ ಮಾಡಿದ್ರು. ಅಲ್ಲಿಂದ ನೋಡ್ಕೊ ಬಂದಿದೆ. ಆಂಧ್ರ ಸರ್ಕಾರದವರು ಇಲ್ಲೇ ಸ್ಟಾರ್ಟ್ ಮಾಡಿದ್ರು. ಗೌರ್ಮೆಂಟ್ ಅವರೇ ಸ್ಕೀಮ್ ಮಾಡಿದ್ರು ಕುಪ್ಪಮಲ್ಲಿ. ಇಂಡೋ ಇಸ್ರೇಲ್ ಹಾರ್ಟಿಕಲ್ಚರ್ ಅವರು ಇಬ್ರು ಸೇರಿ ಜಾಯಿಂಟ್ ಇದ್ರಲ್ಲೇ ಇಲ್ಲಿ ಮಾಡಿದ್ರು. ನಮ್ಗೆ ಇಲ್ಲಿ ಸ್ವಲ್ಪ ಹತ್ರ ಆಯ್ತು. ಆಮೇಲೆ ಸರಿ ಇಲ್ಲಿ ಹೋದ್ರೆ ಅವರು VNR ಸೀಡ್ ಅಲ್ಲಿ ನಮ್ಗೆ ಗ್ರಾಫ್ಟಿಂಗ್ ಮಾಡ್ಕೊಡ್ತಾ ಇದ್ರು. ಅದು ಅಷ್ಟು ಬರ್ತಾ ಇಲ್ಲ, ಟೊಮೊಟೊ ಈಲ್ಡ್ ಬರ್ತಾ ಇರ್ಲಿಲ್ಲ. 1 ಎಕರೆಗೆ 12,000 13,000 ಸಸಿ ನಾಟಿ ಮಾಡ್ಬೇಕಾಗಿತ್ತು. 7 ರೂಪಾಯಿ 7 ರೂಪಾಯಿ ಒಂದ್ ಸಸಿ, ಇದು ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟಿದೆ. ಮತ್ತೆ ನಮ್ಗೆ ಸೇಲಂ ಅಲ್ಲಿ ಒಬ್ಬರು ಪರಿಚಯ ಇದ್ರು. ಅವರು ಇದು ಮಾವಿನ ಗಿಡ, ಸಪೋಟ ಗಿಡ ಇವೆಲ್ಲ ಕ್ರಾಸಿಂಗ್ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಈ ತರ ಹೇಳ್ತಿದಾರೆ, ಬದನೆ ಮಾಡ್ತಾರೆ ಗೊತ್ತಾ ಅಂತ. ಸರಿ ಮಾಡ್ಕೊಡ್ತೀವಿ ತಗೋ ಬನ್ನಿ ಅಂತ ಹೇಳಿದ್ರು. ಆಮೇಲೆ 1-2 ತಿಂಗಳು ಟೈಮ್ ತಗೊಂಡ್ರು, ಇದೆಲ್ಲ ರೆಡಿ ಮಾಡಿದೆ. 1,2,500 ಸಸಿ ನಮ್ಗೆ ವೈಟ್ ಲಾಂಗ್ ಮಾಡ್ಕೊಟ್ರು. ವೈಟ್ ಲಾಂಗ್ ಮಾಡಿದ್ಮೇಲೆ ಇವಾಗ ನಾವು ಟೊಮೊಟೊ ಹಾಕಿದ್ವಲ್ಲ ಅದಕ್ಕೆ ನಾಟಿ ಮಾಡಿದ್ವಿ. ಮಾಡಿದ್ಮೇಲೆ ಚೆನ್ನಾಗ್ ಬಂತು. ಅವಾಗ ಅಷ್ಟೇನ್ ರೇಟ್ ಇರ್ಲಿಲ್ಲ, 15 ರೂಪಾಯಿ 10 ರೂಪಾಯಿ 15 ರೂಪಾಯಿ ತೋಟದಲ್ಲ ಕೊಡ್ತಾ ಇದ್ದು. 130 ಟನ್ ಬಂತು. 130 ಟನ್. 2,500 ಸಸಿಗೆ 130 ಟನ್ ಬಂತು. ಇದು ನೀವು ಯಾರ ರೆಕಾರ್ಡ್ ಆ ಲೆಕ್ಕ ಯಾರ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಆಗಲ್ಲ. ಇವತ್ತು ಬಂದ್ರು ಸುಮಾರು ಜನ ಬಂದ್ರು, ಆಫೀಸರ್ಸ್ ಎಲ್ಲ ಬಂದು ನೋಡಿದ್ರು. 7 ಅಡಿ ಇತ್ತು ಈ ಗಿಡ, ಸಾಲಿಂದ ಸಾಲಿಗೆ 8 ಅಡಿ ಇಟ್ಟಿದೆ, ಗಿಡದಿಂದ ಗಿಡಕ್ಕೆ 5 ಅಡಿ ಇಟ್ಟಿದೆ. ಬೆಡ್ ಪ್ರಿಪರೇಷನ್ ಏನ್ ಮಾಡಿದ್ರಿ ಸರ್? ಬೆಡ್ ಪ್ರಿಪರೇಷನ್ ಆಗ ನಮ್ಗೆ ಹಾಲಿಟ್ಟು ನಾವೇ ದಾರ ಕಟ್ಕೊಂಡು ಇವಾಗ ಕ್ಯಾಪ್ಸಿಕಮ್ ಹೆಂಗ್ ಮಾಡ್ತೀವಿ ಆತರ 5 ಅಡಿ ಪೇಪರ್ ನಾವು ಅಡ್ಜಸ್ಟ್ ಆಗೋ ತರ ಗೊಬ್ಬರ ಎಲ್ಲ ಕಾಲುವೆ ಕೊಟ್ಕೊಂಡು 5 ಅಡಿ ಬೆಡ್ ಮಾಡ್ಕೊಂಡು
ಕಟ್ಟೆ ಮೈಕ್ರೋನ್ ಪೇಪರ್ ಆರ್ಡರ್ ಕೊಟ್ಟು ನಾವು 5 ಅಡಿಗೆ ಪೇಪರ್ ಮಾಡಿಸ್ಕೊಂಡು ನಾವು ಒತ್ತಿಗೆ ಮಾಡಿಸಿದ್ವಿ ಪೇಪರ್ ಅದನ್ನ. ಎಷ್ಟು ವರ್ಷ ಆಯ್ತು ಸರ್ ಅದ? 14 ತಿಂಗಳಿತ್ತು ಸರ್. 14 ತಿಂಗಳಿತ್ತು. ರೇಟ್ ಇರ್ಲಿಲ್ಲ, ತೆಗೆದ್ಬಿಟ್ಟು ಆಮೇಲೆ ಅದು ಮೇಂಟೈನ್ ಮಾಡಕ್ ಆಗಿಲ್ಲ. ಎಷ್ಟು ಗಿಡ ಸ್ಪ್ರೇ ಮಾಡಕ್ ಆಗ್ತಾ ಇರ್ಲಿಲ್ಲ, ಮರ ಇದ್ದಂಗಿತ್ತು. ಸರಿ ಏನ್ ರೇಟು ಇರ್ಲಿಲ್ಲ, ಸುಮ್ನೆ ಯಾಕಂತ ಹೇಳ್ಬಿಟ್ಟು ಅಲ್ಲಿಗೆ ಸಾಕು, ಕ್ವಾಲಿಟಿ ಬರಲ್ಲ ಇನ್ನ. ಕೆಲವರೆಲ್ಲ ಹೇಳಿದ್ರು ಇಲ್ಲ ಇದು ಕಟ್ ಮಾಡಿದ್ರೆ ಮತ್ತೆ ಬರುತ್ತಂತ, ಬೇಡ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ತೆಗೆದ್ಬಿಟ್ಟು JCB ಕರ್ಸಿ ಎಲ್ಲ ಕ್ಲೀನ್ ಮಾಡಿ ಈಗ ಮತ್ತೆ ಇನ್ನೊಂದ್ಸರಿ ಉಜಾಲ ಮಾಡಿದ್ವಿ. ಅಲ್ಲಿಂದ ನಾವು ಕಂಟಿನ್ಯೂ ಆಗಿ ಗ್ರಾಫ್ಟಿಂಗ್ ಮಾಡ್ಕೊಂಡ್ ಬರ್ತಾನೆ ಇದೀವಿ ಸರ್. ಈಗ ಸರ್ ಸುಮಾರು ಫಾರ್ಮರ್ಸ್ ಒಂದ್ ಮಾತು ಹೇಳ್ಬಿಡ್ತೀನಿ ಸರ್, ಸುಮಾರು ಫಾರ್ಮರ್ಸ್ ಗೆ ಬ್ರಿಂಜಾಲ್ ಬದನೆ ಗಿಡ ಅಂದ್ರೆ ಇವಾಗ್ಲೂ ಹೊಸ ಕೃಷಿ. ನೀವು 7-8 ವರ್ಷದಿಂದ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟಾಗಿ ಕೃಷಿನೇ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್, ಇದ್ರ ಬಗ್ಗೆ ಗ್ರಾಫ್ಟೆಡ್. ಇದು ಕೆಳಗಡೆ ಬಂದ್ಬಿಟ್ಟು ಟರ್ಕಿ ಬೇರೆ ಅಂತ ಇದೆ ಹೆಸರು. ಇದು ಬಂದ್ಬಿಟ್ಟು ನಮ್ಗೆ ಈ ಸುಂಡೆ ಗಿಡ ಇದೆ ಅಲ್ವಾ, ಕಾಡು ಸುಂಡೆ, ನಮ್ಗೆ ಈ ತೋಟಗಳ ಹತ್ರ ಅಲ್ಲಲ್ಲಿ ಇರುತ್ತೆ ಗುಂಡಿಗೆ. ಈ ಬೇರ್ ಬಂದು ಸುಂಡೆ ಗಿಡ, ಇಲ್ಲಿ ಗ್ರಾಫ್ಟೆಡ್. ಇಲ್ಲಿಂದ ಮೇಲೆ ನಾವು ಯಾವ ವೆರೈಟಿ ಹೇಳ್ತೀವೋ ಆ ವೆರೈಟಿ ಕೊಟ್ರೆ ಕ್ರಾಸ್ ನಮ್ಗೆ ಗ್ರಾಫ್ಟಿಂಗ್ ಮಾಡ್ಕೊಡ್ತಾರೆ. ಅದೇ ಸರ್, ನಾವು ಫಾರ್ಮರ್ಸ್ ರಿಕ್ವೈರ್ಮೆಂಟ್ ಯಾವ್ದಿದೆಯೋ ಅದಕ್ಕೆ ಕೊಡ್ತಾರೆ. ಹೌದು, ನಿಮ್ಗೆ ಇವಾಗ ಕೋಲಾರ ಮಾರ್ಕೆಟ್ ಅಲ್ಲಿ ಉಜಾಲ ಹೋಗಲ್ಲ, ಚೆನ್ನೈ ಮಾರ್ಕೆಟ್ ಉಜಾಲ ಹೋಗುತ್ತೆ. ಈಗ ನಾವು ನೋಡ್ರಿ 2.5 ಎಕರೆಯಲ್ಲಿ ಉಜಾಲ ಮಾಡಿದೀವಿ. ಇವಾಗ ಆಗ್ಲೇ ಫಸ್ಟ್ ನೋಡ್ಸದಲ್ಲ, ಅದ್ರಲ್ಲಿ 1 ಎಕರೆ 1200 ಸಸಿ ನಾಟಿ ಮಾಡಿದೀನಿ. ಅದು ವೈಟ್ ಲಾಂಗ್ ಮೈಸೂರು ಬದನೆ ಇದೆ. ಇನ್ನೊಂದು ಎಕರೆಯಲ್ಲಿ 1200 ಸಸಿ ಮಾಡಿದೀನಿ, ಗುಂಡ್ ಬದನೆ ಇದೆ, ಮೈಕೋ 11 ಇದೆ. ನಮ್ಗೆ ಕೋಲಾರ ಮಾರ್ಕೆಟ್ ಅಲ್ಲಿ ರೇಟ್ ಇದ್ದಾಗ ಅದನ್ನ ಕೋಲಾರ ಕಳ್ಸಬಹುದು, ಇಲ್ಲಾಂದ್ರೆ ಇದ್ರ ಜೊತೆ ಚೆನ್ನೈ ಕಳ್ಸಬಹುದು. ಸರ್, ಇದ್ರ ಪ್ರಕಾರ ಈಗ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ರೈತರು ಅವ್ರಿಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಯಾವ ಡಿಮ್ಯಾಂಡ್ ಇದೆ ಅದನ್ನ ಅಡಾಪ್ಟ್ ಮಾಡ್ಕೋಬಹುದು. ಅದೇ ಸರ್ ನಾನು ಹೇಳೋದು, ನಿಮ್ಗೆ ಲೋಕಲ್ ಹತ್ರದಲ್ಲಿ ಯಾವ ಮಾರ್ಕೆಟ್ ಇದೆಯೋ ಆ ಮಾರ್ಕೆಟ್ ಯಾವ ವೆರೈಟಿ ಬೇಕೋ ಅದನ್ನ ಗ್ರಾಫ್ಟಿಂಗ್ ಮಾಡಿಸ್ಕೊಂಡು ನೀವು ವರ್ಷ ಪೂರ್ತಿ ಬದನೆ ಬೆಳಿಬಹುದು. ಹೌದು. ಮಾಮೂಲಿ ಸಸಿ ಮಾಡಿದ್ರೆ ಕೆಲವೊಂದ್ ಕಡೆ ವಿಲ್ಟ್ ಇರುತ್ತೆ, ನಮ್ಟೋಡ್ ಇರುತ್ತೆ, ಗಿಡ 2 ತಿಂಗಳು 3 ತಿಂಗಳಿಗೆಲ್ಲ ಸತ್ತೋಗುತ್ತೆ. ಹೌದು, ಈಲ್ಡ್ ಬರಲ್ಲ. ಇದು 1200 ಸಸಿ 9 ರೂಪಾಯಿ ಬೀಳುತ್ತೆ ಒಂದ್ ಸಸಿ. ನೀವು ಆರ್ಡರ್ ಕೊಟ್ರೆ 40-45 ದಿವಸಕ್ಕೆಲ್ಲ ರೆಡಿ ಮಾಡ್ಕೊಡ್ತೀವಿ. ನಮ್ ಫ್ರೆಂಡ್ಸ್ ಎಲ್ಲ ಸುಮಾರು ನರ್ಸಿಂಗ್ ಮಾಡಿದಾರೆ. ನೀವು ಲೋಕಲ್ ವೆರೈಟಿ ನಿಮ್ಗೆ ಯಾವ್ದಾವ್ದು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ. ಇಲ್ಲ ನಾವು ಉಜಾಲ ಬೆಳಿತೀವಿ ಅಂತ ನೀವು ಬೆಳೆದ್ಬಿಟ್ಟು ಮಂಡ್ಯದವ್ರು ಹೇಳ್ತಾರೆ ನಾವು ಬೆಳೆದ್ ಕಳ್ಸಿವಿ ಅಂತ, ನಾವು ಅವ್ರು ಕಳ್ಸಿ ನಾವೇನ್ ಮಾಡೋದು? ಅದಕ್ಕೆ ಹೇಳ್ತೀವಿ ನಿಮ್ಗೆ ಮೈಸೂರು ಮಾರ್ಕೆಟ್ ಹತ್ರ ಇದೆ, ನೀವು ಬೇಕಾದ್ರೆ ಮೈಸೂರು ಮಾರ್ಕೆಟ್ಗೆ ಯಾವ್ದು ಬೇಕು, ವೈಟ್ ಲಾಂಗ್ ಬೇಕು ಮತ್ತೆ ಧ್ರುವ ಬೇಕು, ಅದನ್ನ ಬೆಳೀರಿ ಅಂತ ನಾವು ರೈತರಿಗೆ ಸಜೆಷನ್ ಮಾಡ್ತೀವಿ. ಈಗ ಸರ್, ಯಾವ ನಮ್ಮ ವೀಕ್ಷಕರು ಯಾರಾದ್ರೂ ವ್ಯೂವರ್ಸ್ ಬೇಕು ಅಂತ ಆರ್ಡರ್ ಮಾಡಿದ್ರೆ ನೀವು ಗಿಡ ಸಸಿ ಬೆಳೆಸ್ಕೊಡ್ತೀರಾ? ಕೊಡ್ತೀನಿ ಸರ್, ನಂಬರ್ ಕೊಡ್ತೀನಿ, ನರ್ಸರಿ ಅಡ್ರೆಸ್ ಕೊಡ್ತೀನಿ. ಸರಿ. ಹೊಸೂರ್ ಪಕ್ಕದಲ್ಲಿ ತೆಲ್ಲಮಂಗ್ಲ ಇದೆ ಅಲ್ವಾ, ಕೆಲ್ಲಮಂಗ್ಲ ಪಕ್ಕದಲ್ಲಿ ಶೆಟ್ಟಹಳ್ಳಿ ಅಂತಿದೆ, ಅಲ್ಲೊಂದ್ ನರ್ಸರಿ ಇದೆ. ಮತ್ತೆ ನಂಗ್ಲಿ ಪಕ್ಕದಲ್ಲಿ ಬಾಬು ರೆಡ್ಡಿ ಅಂತ ಅವ್ರು ಮಾಡ್ತಾರೆ, ಗಡ್ಡೂರ್ ಅಂತ, ಅಲ್ಲಿದೆ. ಕುಪ್ಪಂ ಅಲ್ಲಿದೆ. ನಿಮ್ಗೆ ಎಲ್ಲಿ ಬೇಕೋ, ನಿಮ್ಗೆ ಒಂದ್ 40 ದಿವಸ ಬೇಕೇ ಬೇಕು ಸರ್. ಅರ್ಜೆಂಟ್ ಅಂದ್ರೆ ಸಿಗಲ್ಲ. ಯಾವ್ದೇ ಕಾರಣಕ್ಕೂ ಸಸಿ ರೆಡಿ ಮಾಡಿ ಯಾವ ನರ್ಸರಿಯಲ್ಲೂ ಇಡಲ್ಲ. ಕೊಟ್ಟಿರೋ ಆರ್ಡರ್ ಮಾಡ್ಕೊಡೋದೇ ಅವ್ರಿಗೆ ಟೈಮ್ ಸರೋಗುತ್ತೆ. ಯಾಕಂದ್ರೆ ರೂಟು ಬೆಳೆಸ್ಕೋಬೇಕು. ಮತ್ತೆ ಗಿಡ ನೀವು ಯಾವ್ದು ಹೇಳ್ತೀರೋ ಅದನ್ನ ಸೀಡ್ ತಗೊಬಂದು ಪೈರ್ ಹಾಕೊಂಡು ರೆಡಿ ಮಾಡಿ ನಾರು ಬರೋಷ್ಟೊಳಗೆ 30 ದಿವಸ ಆಗ್ಬಿಡುತ್ತೆ. ಅದರಿಂದ ಏನ್ ಮಾಡ್ತಾರೆ, ಈಗ ಏನ್ ಮಾಡಿದಾರೆ, ಈಗ ಸೀಸನ್ ಇದೆ ಅಲ್ವಾ, ಈ ಸೀಸನ್ ಅಲ್ಲಿ ಸ್ವಲ್ಪ ಒಂದ್ 10,000 ಆರ್ಡರ್ ಬರಂಗಿದ್ರೆ ಒಂದ್ 20,000 ಗ್ರಾಫ್ಟಿಂಗ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ, ಯಾಕಂದ್ರೆ ಬಿಸಿಲಲ್ಲಿ ಸ್ವಲ್ಪ ಡ್ಯಾಮೇಜ್ ಬರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಿ ಅಕಸ್ಮಾತ್ ಒಂದ್ 2,000-3,000 ಉಳಿದ್ರೆ ಒಬ್ರಿಗೊಬ್ರಿಗೂ ರೈತರಿಗೆ ಸಿಗ್ಬೋದು ಅರ್ಜೆಂಟ್ ಆಗಿ. ಇಲ್ಲ ಅಂದ್ರೆ ಆರ್ಡರ್ ಕೊಟ್ಟ 40 ದಿವಸಕ್ಕೆ ಟೊಮಾಟೋನು ತರಿಸ್ಕೊಡ್ತೀರಾ ಸರ್? ಕೊಡ್ತೀವಿ ಸರ್. ಸರ್, ಹಾಗೆ ಈಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್ ಇದ್ರ ಬಗ್ಗೆ, ಬಗ್ಗೆ ಯಾವ ರೀತಿ ನಾಟಿ ಮಾಡ್ಬೇಕು ಅಂತ? ಸಾಲಿಂದ ಸಾಲಿಗೆ ಅಂತರ, ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 6 ಅಡಿ ಇಟ್ಟಿದ್ದೀನಿ. ಇದು ಉಜಾಲ ಅಂತ ಹೇಳ್ಬಿಟ್ಟು, ಇದು ಉಜಾಲ ಬದನೆ. ಇದು ಉಜಾಲ ಬದನೆ. ಇದು ಬಂದ್ಬಿಟ್ಟು ಸಾಂಬಾರ್ ಸೌತೆ. ನೀವು ಬೆಳೆ ಬರೋದು 2.5 ತಿಂಗಳಿಗೆ ನಮ್ಗೆ ಶಾಂಪಲ್ ಆಗೋದು. ಹಾಗಿದ್ರೆ ಸೆಂಟ್ರಲ್ ನಮ್ಗೆ ಖಾಲಿ ಇರುತ್ತೆ. ಆ ಸೆಂಟ್ರಲ್ ಸುಮ್ನೆ ಸಮಗ್ರ ಕೃಷಿಯಾಗಿ ನಾವು ಸಾಂಬಾರ್ ಸೌತೆ ಮಾಡಿದೀವಿ. ನಮ್ಗೆ 2 ತಿಂಗಳಲ್ಲಿ ನಮ್ಗೆ ಇದಕ್ಕೆ ಆಗಿರೋ ಬಂಡವಾಳ ಆದಷ್ಟು ಇದ್ರಲ್ಲಿ ನಮ್ಗೆ ಬಂದ್ಬಿಡುತ್ತೆ. ಹೌದು ಸರ್, ಚಿಗುರುಗಳು ಚೆನ್ನಾಗಿ ಬರ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ. ಎಷ್ಟೊಂದು ಲಾಭ ಈ ಗಿಡಕ್ಕೆ ಈ ಸ್ಟೇಜ್ ಅಲ್ಲಿ ಇಷ್ಟು ಚಿಗುರು ಮಾಮೂಲಿ ಸಸಿಯಲ್ಲಿ ಬರಲ್ಲ. ಹೌದು, ಹೈಟ್ ಬಂದ್ಬಿಡುತ್ತೆ. ಇದು ಕ್ಲೀನ್ ಆಗಿ ಕೆಳಗಡೆಯಿಂದ ಗಿಡ ಬ್ರಾಂಚ್ ಹೊಡ್ಕೊಂಡು ಗಿಡ ಬೆಳೀತಾ ಇರುತ್ತೆ. ಸಾಂಬಾರ್ ಸೌತೆ ಆದ್ಮೇಲೆ ಸರ್, ಈಗ ಇದಕ್ಕೆ ಬರೋ ರೋಗ ಅದಕ್ಕೇನು ಅಟ್ಯಾಚ್ ಇಲ್ಲ ಸರ್, ಇದಕ್ಕೇನ್ ಬರಲ್ಲ. ಸಾಂಬಾರ್ ಸೌತೆಗೆ ಏನ್ ರೋಗ ಬರಲ್ಲ. ರೋಗನೇ ಬರಲ್ಲ. ಸೊಳ್ಳೆ ಇರುತ್ತೆ, 1-2 ಸ್ಪ್ರೇ. ಸೊಳ್ಳೆ ಇದಕ್ಕೇನ್ ಸ್ಪ್ರೇ ಮಾಡ್ತೀವ ಅದಕ್ಕೂ ಅದನ್ನೇ ಮಾಡ್ತೀವಿ, ಅದಕ್ಕೇನ್ ಸಪರೇಟ್ ಆಗಿ ಏನಿಲ್ಲ ಸರ್. ತುಂಬಾ ದಿವಸ ಇದು ಇಳುವರಿ ಇರೋದ್ರಿಂದ ಸರ್ ಬದನೆ ಗಿಡಕ್ಕೆ ಸಾಲಿನ ಸಾಲಿಗೆ ಅಂತರ ಸರ್ ಕೊಡ್ಬೇಕು ಸರ್. ಇದು ಬಂದ್ಬಿಟ್ಟು ಹೇಳ್ದಲ್ಲ ಉಜಾಲ ಅಂತ ಹೇಳ್ಬಿಟ್ಟು, ಇದು ನಮ್ಗೆ ವೈಟ್ ಲಾಂಗ್ ಬಂದಷ್ಟು ಗಿಡ ದೊಡ್ಡದಾಗಲ್ಲ, ಒಂದ್ ನಾರ್ಮಲ್ ಆಗಿರುತ್ತೆ. ಅದರಿಂದ ಇದಕ್ಕೆ 6 ಅಡಿ ಇಟ್ಟಿದ್ದೀನಿ. ಈಗ ಅದೆಲ್ಲ 8 ಅಡಿ ಇಟ್ಟಿದ್ದೀನಿ. ವೈಟ್ ಲಾಂಗ್ ಬಂದ್ಬಿಟ್ಟು 8 ಅಡಿ ಇಟ್ಟಿದ್ದೀನಿ. 8 ಅಡಿ. ಗಿಡದಿಂದ ಗಿಡಕ್ಕೆ 4 ಅಡಿ ಇಟ್ಟಿದ್ದೀನಿ. ಇದು ಗಿಡದಿಂದ ಗಿಡಕ್ಕೆ 3 ಅಡಿ ಇಟ್ಟಿದ್ದೀನಿ. ಸಾಲಿಂದ ಸಾಲಿಗೆ 6 ಅಡಿ ಇಟ್ಟಿದ್ದೀನಿ. ಹೌದು ಸರ್, ನೋಡ್ತಾ ಇದೀವಿ. ಅಂದ್ರೆ ನಾವ್ ವೆರೈಟಿ ತಕ್ಕಾಗೆ ನಾವು ಯಾವ ವೆರೈಟಿ ಚೂಸ್ ಮಾಡ್ತೀವೋ ಅದ್ರ ಮೇಲೆ ನಮ್ಗೆ
ವೇರಿ ಆಗುತ್ತೆ ಸರ್. ಒಂದ್ ಎಕರೆಗೆ ಎಷ್ಟು ಗಿಡ ನಾಟಿ ಮಾಡ್ಬೇಕು ಸರ್? ಇದು ಅದು ಬೇರೆ ಬೇರೆ ಸರ್. ಉಜಾಲ ಆದ್ರೆ 1250 ಮಾಮೂಲಿ 6 ಅಡಿ ಸಾಲು ಒಂದ್ ಎಕರೆಗೆ. ವೈಟ್ ಲಾಂಗ್ ಆದ್ರೆ 1000, ಧ್ರುವ ಆದ್ರೇನು 1000 ಸಾಕು. ಇದಾದ್ರೆ ಸ್ವಲ್ಪ 200 ಗಿಡ ಎಕ್ಸ್ಟ್ರಾ. ಹೌದು, 200 ಗಿಡ ಎಕ್ಸ್ಟ್ರಾ ಬಿಡುತ್ತೆ. ಯಾಕಂದ್ರೆ ಇದಕ್ಕೆ 2 ಅಡಿ ಕಡಿಮೆ ಮಾಡ್ತೀವಲ್ಲ ಸಾಲು, ಅದರಿಂದ ಸ್ವಲ್ಪ 200 ಸಸಿ ಎಕ್ಸ್ಟ್ರಾ ಬೀಳುತ್ತೆ. ಯಾವ್ದೇ ಕಾಲದಲ್ಲೂ ಬೆಳಿಬೋದಲ್ಲ ಸರ್ ಇದನ್ನ? ವರ್ಷ 365 ದಿವಸ ಪೂರ್ತಿ ಬೆಳಿಬೋದು ಸರ್ ಇದನ್ನ. ಸೀಸನ್ ಅನ್ನೋದೇ ಇಲ್ಲ. ನಾವ್ ಒಂದ್ಸಾರಿ ನಾಟಿ ಮಾಡಿದ್ರೆ ಮೇಂಟೈನ್ ಮಾಡ್ಕೊಂಡ್ರೆ 1.5 ವರ್ಷ 7 ವರ್ಷ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಚಿಗುರು ಬರ್ತಾ ಇರುತ್ತೆ. 2 ವರ್ಷ ಆದ್ಮೇಲೆ ಬರುತ್ತೆ. ಫಾರ್ಮರ್ ಕೆಪಾಸಿಟಿ ಎಷ್ಟು ದಿನ ಇದ್ರೆ ಎಷ್ಟು ಅದಕ್ಕೆ ಊಟ ಕೊಡ್ತಿರೋ ಅದ್ ಕಾಯಿ ಕೊಡಕ್ ರೆಡಿ ಇರುತ್ತೆ. ಏನಂದ್ರೆ ಮೇಜರ್ ಈಗ 2-3 ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಮುಂಗಾರು ಬೆಳೆವರೆಗೂ ನಮ್ಗೆ ಸ್ವಲ್ಪ ಥ್ರಿಪ್ಸ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಥ್ರಿಪ್ಸ್ ಮೇಲೆ ಸ್ವಲ್ಪ ನೋಡ್ಕೋಬೇಕು. ಬೇಸಿಗೆನಲ್ಲಿ ಥ್ರಿಪ್ಸ್ ಕಾಟ ಇದಕ್ಕೂ ಸೇಮ್ ಇರುತ್ತೆ, ಸೇಮ್ ಥ್ರಿಪ್ಸ್ ಇರುತ್ತೆ. ಆದಷ್ಟು ಸ್ವಲ್ಪ ನೀಮ್ ಆಯಿಲ್ ಕಂಪಲ್ಸರಿ ಒಂದೊಂದು ಕೋಟದಲ್ಲಿ ಯೂಸ್ ಮಾಡ್ತಾ ಇರ್ಬೇಕು ಸರ್. ನನ್ನ ಪ್ರಕಾರ ಬುಡಕ್ಕೆ ಬರ್ತಕ್ಕಂತ ಕಾಯಿಲೆಗಳು ಅವಾಯ್ಡ್ ಆಗ್ಬೋದಲ್ಲ? ಏನು ಬರೋ ಸರ್, ಭೂಮಿಯಿಂದ ಬರೋದು, ಬೇರಿಂದ ನೊಮಿಟೆಡ್ ಆಗ್ಲಿ, ಬೇರೆ ಇದು ಗಿಡ ಸಾಯೋದಾಗ್ಲಿ, ಯಾವ್ದು ಭೂಮಿಯಿಂದ ಬರೋದು ಏನು ಬರಲ್ಲ. ನ್ಯಾಚುರಲ್ ಆಗಿ ಏನ್ ಬರುತ್ತೆ ಮೇಲೆ ಗಿಡಕ್ಕೆ ಅವೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಸರಿ. ಸ್ವಲ್ಪ ಏನಾದ್ರೆ ಅದಕ್ಕೂ ಇದಕ್ಕೆ ಸ್ವಲ್ಪ ರೋಗ ತಡೆಯೋ ಶಕ್ತಿ ಜಾಸ್ತಿ ಇರುತ್ತೆ. ರೋಗ ತಡೆಯೋ ಶಕ್ತಿ. ಹೌದು, ಅದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡ್ಸೋದು. ಯಾಕಂದ್ರೆ ನ್ಯಾಚುರಲ್ ಆಗಿ ಆ ಕಾಡು ಬೇರಿಗೆ ಇದು ತುಂಬಾ ಕಹಿ. ಇದಕ್ಕೆ ಬೇರು ಫಾಸ್ಟ್ ಆಗಿ ಹೋಗುವಷ್ಟು ಬಲ ಜಾಸ್ತಿ ಇದೆ, ಇಮ್ಯುನಿಟಿ ಜಾಸ್ತಿ ಇದೆ. ನಾವು ಮಾಮೂಲಿ ಸಸಿ ನಾಟಿ ಮಾಡಿದ್ರೆ 6 ದಿವಸ 7 ದಿವಸಕ್ಕೆ ವೈಟ್ ಶೂಟ್ಸ್ ಬರುತ್ತೆ. ನೀವ್ ನಾಟಿ ಮಾಡಿದ್ ಮಾರನೇ ದಿವಸ ಬೇಕಾದ್ರೆ ಗಿಡ ತೆಗೆದು ನೋಡ್ರೆ 1 ಇಂಚ್ ಹೋಗಿರುತ್ತೆ. ಇವತ್ ನಾಟಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ನೋಡಿ 1 ಇಂಚ್ ಬೇರೆ ಹೋಗಿರುತ್ತೆ. ಅದು ಇದು ಬೇರೆ ಜಾಸ್ತಿ ಹೋಗೋದ್ರಿಂದ ಇದನ್ನ ಚಾಯ್ಸ್ ಮಾಡ್ಕೊಂಡು ಅವರು ಗ್ರಾಫ್ಟಿಂಗ್ ಮಾಡ್ತಾರೆ. ಅದನ್ನ ನ್ಯಾಚುರಲ್ ಆಗಿ ಅದಕ್ಕೆ ರೋಗ ನಿರೋಧಕ ಪವರ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಪವರ್ ಬೇರ್ಗೆ. ಸರಿ ಸರ್, ಇದ್ರಲ್ಲಿ ನಮ್ ಚಾನಲ್ ಖಂಡಿತ ಸರ್ ನನ್ನ ಪ್ರಕಾರ ನಿಮ್ಗೆ ಸುಧಾರಿಸ್ಕೊಳಕ್ಕೂ ಪುರ್ಸತ್ತಿರಲ್ಲ. ಆ ರೇಂಜ್ಗೆ ಫೋನ್ ಕಾಲ್ಸ್ ಬರ್ತವೆ ನಮ್ಮ ವೀಕ್ಷಕರ ಕಡೆಯಿಂದ. ಯಾಕೆ ಸುಮಾರು ದಿವಸದಿಂದ ನಮ್ಮ ವೀಕ್ಷಕರು ಪ್ರೆಷರ್ ಆಗ್ತದೆ ಸರ್, ನರ್ಸರಿದು ಬೇಕು, ಡೀಟೇಲ್ ಬೇಕು ಅಂತ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮ್ಮ ಚಾನಲ್ ಕಡೆಯಿಂದ. ನಮ್ ಫೋನ್ ಬಂದಾಗ ದಯವಿಟ್ಟು ನಮ್ಮ ವ್ಯೂವರ್ಸ್ ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಖಂಡಿತ ಫೋನ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.